ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ದೇನೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಬಂದ ಮೇಲೆ ಕೆಲವು ದಲಿತ ಹಿರಿಯ ನಾಯಕರು ದುಃಖಿತರಾದದ್ದನ್ನು ನೋಡಿದೆ. ಉದಾಹರಣೆಗೆ ಕೆ.ಎಚ್. ಮುನಿಯಪ್ಪನವರು ಮತ್ತು ಡಾಕ್ಟರ್ ಪರಮೇಶ್ವರ್. ನಾನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಯಾವ ಗಿಡದ ತಪ್ಪಲು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೆಹರೂರವರ ಸರ್ಕಾರದಲ್ಲಿ ನೋವು ಉಂಟು ಮಾಡಿದರು, ತೊಂದರೆ ಉಂಟು ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಭಾವುಕರಾಗಿಯೇ ನೋವಿನಿಂದ ನೆಹರೂರವ್ರ ಸಂಪುಟದಿಂದ ಹೊರಗೆ ಬಂದರು. ಇದು ಇತಿಹಾಸ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಎರಡನೇದ್ದು, ಯಾವತ್ತೂ ಕೂಡ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋದಕ್ಕೆ ಎರಡು ಉದಾಹರಣೆಗಳನ್ನ ಹೇಳ್ತೀನಿ. ಒಂದು, ವಿ.ಪಿ. ಸಿಂಗ್ರು ಪ್ರಧಾನಮಂತ್ರಿ ಆಗಿ ಮಂಡಲ ಆಯೋಗದ ವರದಿಯನ್ನು ಒಪ್ಪಿದ್ದಕ್ಕಾಗಿ ವಿ.ಪಿ. ಸಿಂಗ್ರನ್ನ ಉಚ್ಚಾಟನೆ ಮಾಡಿದರು ಕಾಂಗ್ರೆಸ್ನಿಂದ. ಎರಡನೇದ್ದು, ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ನಂತರ ಸೋತು ಮನೆ ಸೇರಿದ್ರು. ಅವ್ರಿಗೆ ರಾಜಕೀಯ ಪುನರ್ಜನ್ಮವನ್ನು ನೀಡಿದಂಥ ದೇವರಾಜ್ ಅರಸು ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದು ಚಿಕ್ಕಮಗಳೂರಿನಿಂದ ಇಂದಿರಾ ಗಾಂಧಿಯವ್ರನ್ನ ಗೆಲ್ಲಿಸಿದ್ರು. ಗೆಲ್ಲಿಸಿದ್ದಕ್ಕೆ ಬಹುಮಾನ ಏನಂದ್ರೆ ದೇವರಾಜ್ ಅರಸನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರು, ಅವಮಾನ ಮಾಡಿದರು. ಮೂರನೇದ್ದು, ಕನ್ನಡಿಗರು 79 ವರ್ಷದ ಇತಿಹಾಸದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಒಬ್ಬ ಕನ್ನಡಿಗ, ಮೊಟ್ಟ ಮೊದಲ ಹಳ್ಳಿಯಿಂದ ಬಂದಂಥ ಹಳ್ಳಿಯ ರೈತ ಪ್ರಧಾನಮಂತ್ರಿ ಆಗಿದ್ದರು. ಅವ್ರಿಗೆ 11 ತಿಂಗಳು ಕೂಡ ಮಾಡಲಿಕ್ಕೆ ಕೊಡಲಿಲ್ಲ. ರಾತ್ರೋರಾತ್ರಿ ಪಿತೂರಿ ಮಾಡಿ ಅವ್ರ ಸರ್ಕಾರವನ್ನು ಕೆಡಿದರು. ಪ್ರಧಾನಮಂತ್ರಿ ಹುದ್ದೆಯಿಂದ ದೇವೇಗೌಡರು ರಾಜೀನಾಮೆ ಕೊಟ್ಟು ಬರಬೇಕಾಯ್ತು. ಇದಕ್ಕೆ ಉತ್ತರ ಯಾರು ಹೇಳಬೇಕು? ಡಿ.ಕೆ. ಶಿವಕುಮಾರ್ ಅವರು ಹೇಳಬೇಕು, ಸಿದ್ದರಾಮಯ್ಯನವರು ಹೇಳಬೇಕು, ಕಾಂಗ್ರೆಸ್ಸಿನ ಅಧ್ಯಕ್ಷ ಹರಿಪ್ರಸಾದ್ ಅವರು ಹೇಳಬೇಕು ಅಂತ ಒತ್ತಾಯ ಮಾಡಿ. ಬೀದರು, ಕೊಪ್ಪಳ, ಹಾವೇರಿ, ಯಾದಗಿರಿ ಈ ಭಾಗದಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ. ಒಂದೇ ಚೀಲ ಕೊಡ್ತಾರೆ. 1450 ರೂಪಾಯಿ, 1850 ರೂಪಾಯಿ ತಲುಪ್ತಾರೆ. ರೈತರು ಗಲಾಟೆ ಮಾಡ್ತಿದ್ದಾರೆ. ಅಂದರೆ ಗೊಬ್ಬರಕ್ಕಾಗಿ ಕ್ಯೂ ಕೂಡ ನಿಂತಿದ್ದಾರೆ. ಗೊಬ್ಬರ ಸಪ್ಲೈ ಆಗ್ತಾ ಇಲ್ಲ. ಇದರ ಕೃತಕ ಅಭಾವವನ್ನು ಅದು ಕೇಂದ್ರದಿಂದಲೇ ಬರ್ತದೆ. ನೋಡಿ, ಕೇಂದ್ರ ಸರ್ಕಾರ ಗೊಬ್ಬರವನ್ನು ಪ್ರತಿ ವರ್ಷ ಎಷ್ಟು ಅಲಾಟ್ಮೆಂಟ್ ಮಾಡಬೇಕು, ಮುಂಗಾರಿ ಹಂಗಾಮಿಗೆ ಎಷ್ಟು ಮಾಡಬೇಕು, ಹಿಂಗಾರಿ ಹಂಗಾಮಿಗೆ ಎಷ್ಟು ಮಾಡಬೇಕು ಮಾಡ್ತಾ ಇರ್ತದೆ. ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು, ಮ್ಯಾನೇಜ್ ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ಮಾರ್ಕೆಟಿಂಗ್ ಫೆಡರೇಷನ್ದವರು ಮತ್ತು ಇನ್ನುಳಿದಂಥ ಏಜೆನ್ಸಿಗಳು ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ರೈತರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅದನ್ನು ಮಾಡದೇ ಇರೋ ಕಾರಣಕ್ಕಾಗಿ ರೈತರು ಗಲಾಟೆ ಮಾಡ್ತಾರೆ. ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಸಕಾಲದಲ್ಲಿ ಗೊಬ್ಬರ ಮತ್ತು ಬೀಜವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ.